ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಇವತ್ತಿನ ಎಪಿಸೋಡ್ ಏನಿರ್ಬೋದು ಅಂತ ಎಲ್ಲರೂ ಊಹಿಸ್ತಿದ್ದೀರಾ? ಸಕ್ಕರೆ ಕಾಯಿಲೆಯಿಂದ ಆಗುವ ತೊಂದರೆಗಳು ಏನೇನು ಅದ್ರ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ. ದಯವಿಟ್ಟು ಗಾಬರಿ ಆಗಬೇಡಿ. ಡಾಕ್ಟರ್ ಸಕ್ಕರೆ ಕಾಯಿಲೆಯಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ಎದುರಿಸ್ತಾ ಇಲ್ಲ, ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮಾಹಿತಿ ಯಾಕೆ ತಿಳ್ಕೊಬೇಕು? ತಿಳ್ಕೊಳ್ಳೋದ್ರಿಂದ ನನಗಾಗ ಪ್ರಾಬ್ಲಮ್ನ ತಡಿಬಹುದು. ತಿಳ್ಕೊಳ್ಳೋದೇ ಇದ್ದರೆ ತಡೆಯೋದು ತುಂಬಾ ಕಷ್ಟ. ಸೊ ಹಾಗಾಗಿ ವಾಟ್ ದ ಮೈಂಡ್ ಡಸನ್ ನೋಸ್ ಐಸ್ ಕೆನಾಟ್ ಸಿ ಅಂತ ಇಂಗ್ಲೀಷಲ್ಲಿ ಒಂದು ಗಾದೆ. ಅದಕ್ಕೋಸ್ಕರ ನಾವು ತಿಳ್ಕೊಬೇಕು ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವಾಗ ನೀವು ಕೇಳಿರ್ಬೋದು, ಸಕ್ಕರೆ ಕಾಯಿಲೆಯಲ್ಲಿ ಏನೇನು ಪ್ರಾಬ್ಲಮ್ ಬರ್ಬೋದು ಡಾಕ್ಟ್ರೇ ಅಂತ ನೀವು ನಮ್ಗೆ ಬಂದು ಕೇಳಿದಾಗ ನಾವು ಹೇಳೋದಿಷ್ಟೇ, ನೋಡಿಮ್ಮ, ಸಕ್ಕರೆ ಕಾಯಿಲೆನ ನೀವು ಸರಿಯಾಗಿ ಕಂಟ್ರೋಲ್ ಮಾಡ್ಕೊಳ್ಳದೇ ಇದ್ದರೆ ಪ್ರಾಬ್ಲಮ್. ಸೊ ಅದರಿಂದ ಏನಾಗುತ್ತೆ ಅಂದರೆ, ಒಂದು ಕಣ್ಣಲ್ಲಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಕಿಡ್ನಿ ಅಂತ ಕರಿತೀವಿ. ಕಿಡ್ನಿ ಮೇಲೆ ಒತ್ತಡ ಬೀಳ್ಬೋದು, ಕಿಡ್ನಿ ಫೇಲ್ಯೂರ್ ಆಗೋ ಸ್ಟೇಜ್ಗೆ ಹೋಗ್ಬೋದು. ಅದ್ರ ನೆಕ್ಸ್ಟ್ ಬಂದು ಹಾರ್ಟಿಗೆ ಏನಾಗುತ್ತೆ, ಡಯಾಬಿಟಿಸ್ ಡಿಯರ್ ಟು ಹಾರ್ಟ್ ಅಂತೀವಿ. ಅಂದರೆ ಡಯಾಬಿಟಿಸು ಹಾರ್ಟು ತುಂಬ ಒಂದಕ್ಕೊಂದು ಅಂಟುಕೊಂಡಿದ್ದಂಗೆ ಅಷ್ಟು. ಹಾಗಾಗಿ ಏನಾಗ್ಬೋದು, ಎಷ್ಟೊಂದು ಡಯಾಬಿಟಿಕ್ ಪೇಷಂಟ್ಸ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆದರೂ ಎದೆನೋವು ಬರದೇ ಇರ್ಬೋದು. ಅವ್ರಿಗೆ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದರೆ ಶುಗರಿಂದ ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಹಾರ್ಟ್ ಅಟ್ಯಾಕ್ ಆದರೂ ಕೂಡ ಅವರಿಗೆ ಎದೆನೋವು ಬರೋಲ್ಲ. ಆವಾಗ ಕೂಡ ತುಂಬ ಕಾಂಪ್ಲಿಕೇಶನ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಡಯಾಬಿಟಿಸ್ ಬಗ್ಗೆ, ಹಾರ್ಟ್ ಬಗ್ಗೆ ತಿಳ್ಕೊಂಡಿದ್ರಿ, ನಾವು ಡಯಾಬಿಟಿಸ್ ಹಾರ್ಟ್ನ ಚೆನ್ನಾಗಿ ಚೆಕ್ ಮಾಡಿ ಕಂಟ್ರೋಲನ್ನ ಚೆನ್ನಾಗಿ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ಸು ನಮಗೆ ಬರೋದಿಲ್ಲ. ಅದು ಒಂದೇ ಅಲ್ಲ, ಕಾಲು ಕೂಡ ತುಂಬಾ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಕಾಲಲ್ಲಿ ಏನಾಗ್ಬೋದು, ಕಾಲಲ್ಲಿ ಸ್ಪರ್ಶಜ್ಞಾನ ಕಳ್ಕೊತಾರೆ. ಎಷ್ಟೊಂದು ಜನ ಎಷ್ಟು ಸ್ಪರ್ಶಜ್ಞಾನ ಕಳ್ಕೊಂಡಿರ್ತಾರೆ ಅಂದರೆ, ಕಾಲಲ್ಲಿ ಚಪ್ಪಲಿ ಇರೋದೆಯೋ ಇಲ್ವೋ ಅಂತಲೂ ಗೊತ್ತಿರಲ್ಲ, ಹಾಕ್ಕೊಂಡಿಲ್ಲ ಅಂತಲೂ ಇರಲ್ಲ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಡಯಾಬಿಟಿಸ್ ಪೇಷಂಟ್ಸು ತುಂಬಾ ಇಂಪಾರ್ಟೆಂಟಾಗಿ ಕಾಲು ಕೂಡ ಚೆನ್ನಾಗಿ ನೋಡ್ಕೋಬೇಕು. ಕಾಲನ್ನ ಮಖ ಥರ ನೋಡ್ಕೋಬೇಕು ಅಂತ ಹೇಳ್ತೀವಿ. ಆವಾಗ ನಮ್ಮ ಡಯಾಬಿಟಿಸ್ ಕಾಂಪ್ಲಿಕೇಷನ್ನ ಪ್ರಿವೆಂಟ್ ಮಾಡ್ಬೋದು. ಇವೆಲ್ಲ ಲಾಂಗ್ ಟರ್ಮ್ ಡಯಾಬಿಟಿಸ್ ಕಾಂಪ್ಲಿಕೇಷನ್, ಅಂದರೆ ಡಯಾಬಿಟಿಸ್ ಎಷ್ಟೋ ವರ್ಷದಿಂದ ಇದೆ, ಅದರಿಂದ ಬರೋಂಥ ಪ್ರಾಬ್ಲಮ್ಸ್. ಶಾರ್ಟ್ ಟರ್ಮ್ ಅಂತ ಕರಿತೀವಿ. ಶಾರ್ಟ್ ಟರ್ಮ್ ಅಂದರೆ ಶುಗರಲ್ಲಿ ಇರೋ ಪೇಷಂಟ್ಸ್ಗೆ ಕೆಲವು ಸತಿ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬರ್ಬೋದು. ಒಂದೇನಪ್ಪ ಅಂದರೆ, ಎಷ್ಟೊಂದು ಜನ ಡಯಾಬಿಟಿಕ್ ಪೇಷಂಟ್ಸು ಮಾತ್ರೆಗಳನ್ನ ತೊಗೊಂಬಿಟ್ಟಿರ್ತಾರೆ. ಊಟ ಮಾಡೋದು, ತಿಂಡಿ ಮಾಡೋದು ಲೇಟ್ ಮಾಡಿಬಿಡ್ತಾರೆ. ಅಲ್ಲಿ ಮನೇಲಿ ಅಡುಗೆ ಮಾಡಿರಲ್ವೋ, ಮನೇಲಿ ಏನು ಕೊಟ್ಟಿರಲ್ವೋ ಗೊತ್ತಿರಲ್ಲ, ಲೇಟ್ ಮಾಡಿರ್ತಾರೆ. ಅದರಿಂದ ಕೂಡ ಅದೇನಾಗುತ್ತೆ ಅಂದರೆ, ಡಯಾಬಿಟೀಸು ಮಾತ್ರೆ ತೊಗೊಳ್ಳಿರೋದ್ರಿಂದ ಶುಗರ್ ಲೆವೆಲ್ ನಾರ್ಮಲ್ಗಿಂತ ಕೆಳಗೆ ಡ್ರಾಪ್ ಆಗಿಬಿಡುತ್ತೆ, ಇಳಿದೋಗ್ಬಿಡುತ್ತೆ. ಇಳಿದಾಗ ಹೈಪೋಗ್ಲೈಸಿಮಿಯಾ ಅಂತ ಕರೀತಾರೆ. ಎಷ್ಟೋ ಜನ ಪ್ರಜ್ಞೆ ತಪ್ಪಿ ಕೊನೆಗೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ ಡ್ರಿಪ್ಸ್ ಕೊಡಬೇಕಾಗಿ ಬಂದುಬಿಡುತ್ತೆ. ಅದು ಕೂಡ ತುಂಬ ಕಾಮನ್ ಕಾಂಪ್ಲಿಕೇಶನ್ ಡಯಾಬಿಟಿಸಲ್ಲಿ ಅಂತ ಹೇಳ್ತೀವಿ. ಇನ್ನೊಂದು ಕಾಮನ್ ಏನಪ್ಪ ಅಂದರೆ, ಡಯಾಬಿಟಿಸಲ್ಲಿ ಚರ್ಮಗಳು ತುಂಬ ಡ್ರೈನೆಸ್ ಇರುತ್ತೆ. ನೀವು ನೋಡಿರ್ಬೋದು, ಎಷ್ಟೊಂದು ಡಯಾಬಿಟಿಕ್ ಪೇಷಂಟ್ಸ್ನ ನೀವು ಕೈಯಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ತುಂಬ ಡ್ರೈ ಆಗಿರುತ್ತೆ. ನಾಟ್ ಓನ್ಲಿ ಡ್ರೈ, ಕಪ್ಪು ಚುಕ್ಕೆಗಳು ಜಾಸ್ತಿ ಇರುತ್ತೆ. ನಿಮ್ಮ ಕಾಲು ನೋಡ್ಕೊಳ್ಳಿ, ಗೊತ್ತಾಗುತ್ತೆ, ಕಪ್ಪು ಚುಕ್ಕೆಗಳು ಇರುತ್ತೆ. ಅದು ನೋಡಿದಾಗ ಅನಿಸುತ್ತೆ, ಅಯ್ಯೋ ಡಯಾಬಿಟಿಸ್ ಕಂಟ್ರೋಲ್ ಸರಿ ಇಲ್ವೇನೋ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೆಲ್ಲ ಏನೂ ಅಲ್ಲ. ಶುಗರ್ ಇರೋರಲ್ಲಿ ಕಾಮನ್ ಆಗಿ ಡಯಾಬಿಟಿಕ್ ಡರ್ಮೋಪತೀಸ್ ಅಂತ ಕಾಮನ್ ಆಗಿ ಬರುತ್ತೆ. ಅದು ನಿಮಗೇನು ಪ್ರಾಬ್ಲಮ್ ಕೊಡೋಲ್ಲ. ಬಟ್ ನಿಮ್ಮ ಡಯಾಬಿಟಿಸ್ ಚೆನ್ನಾಗಿ ಕಂಟ್ರೋಲಲ್ಲಿದ್ದರೆ ಅದು ಬರೋ ಫ್ರೀಕ್ವೆನ್ಸಿ ಕಮ್ಮಿ ಆಗುತ್ತೆ, ಅದು ನಿಮಗೆ ಎಫೆಕ್ಟ್ ಮಾಡಲ್ಲ. ಪ್ಲಸ್ ನೀವು ಮೋಸ್ಟ್ ಆಫ್ ದ ಎಷ್ಟೊಂದಕ್ಕೆ ಕಾಲು ನೋಡಿರ್ಬೋದು, ಕಾಲು ತುಂಬಾ ಒಡೆದಿರುತ್ತೆ. ಯಾಕೆ ಒಡೆದಿರುತ್ತೆ? ಕಾಲಲ್ಲಿ ಈ ಆಯಿಲ್ ಸೆಕ್ರೀಷನ್ ಅಂತ ಕರಿತೀವಿ. ಅಂದರೆ ಡಯಾಬಿಟಿಸ್ ಪೇಷಂಟ್ಸಲ್ಲಿ ಈ ಆಯಿಲ್ ಸೆಕ್ರೀಷನ್ ತುಂಬಾ ಕಮ್ಮಿ ಆಗಿಬಿಡುತ್ತೆ. ಆ ಕಮ್ಮಿ ಆಗೋದ್ರಿಂದ ಕಾಲು ಕ್ರ್ಯಾಕ್ಸ್ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನು ನಾವು ಸರಿಯಾಗಿ ನೋಡ್ಕೊಳ್ಳದೆ ಹಾಗೆ ಬಿಟ್ಬಿಟ್ರೆ ಅದೇನಾಗುತ್ತೆ, ಕ್ರ್ಯಾಕ್ಸಲ್ಲಿ ಇನ್ಫೆಕ್ಷನ್ ಹೋಗುತ್ತೆ. ಅಂದರೆ ಬರೀ ಕಾಲಲ್ಲಿ ನಡೆದಾಗ ಧೂಳು ಒಳಗೋಗಿ ಸೇರಿಕೊಂಡು ಅದು ಇನ್ಫೆಕ್ಷನ್ ಆಗಿ ಅದು ನಮ್ಮ ಕಾಲಿಗೆ ಫುಟ್ ಇನ್ಫೆಕ್ಷನ್ ಅಂತ ಕರಿತೀವಿ. ಡಯಾಬಿಟಿಕ್ ಫುಟ್ ಇನ್ಫೆಕ್ಷನ್ ಆ ಥರ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಡಯಾಬಿಟಿಸ್ ತುಂಬಾ ತೊಂದರೆ ಕೊಡುತ್ತೆ. ಆದರೆ ನೀವು ಅದನ್ನು ಚೆನ್ನಾಗಿ ಹತೋಟಿ ಕಂಟ್ರೋಲ್ ಇಟ್ಕೊಂಡ್ರೆ ಏನು ಪ್ರಾಬ್ಲಮ್ಸು ಬರೋಲ್ಲ. ಇವಾಗ ಒಂದೊಂದಾಗಿ ಡೀಪಾಗಿ ನೋಡ್ತಾ ಹೋಗೋಣ. ಅಂದರೆ ಡಯಾಬಿಟಿಸಲ್ಲಿ ಕಣ್ಣಿಗೆ ಹೆಂಗೆ ಎಫೆಕ್ಟ್ ಆಗುತ್ತೆ, ಯಾವ ಥರ ತೊಂದರೆ ಕೊಡುತ್ತೆ ಅಂತ ನೀವು ಕೇಳ್ಬೋದು. ನಾವು ಕಣ್ಣಲ್ಲಿ ರೆಟಿನಾ ಅಂತ ಕರಿತೀವಿ. ಅಂದರೆ ನಾವು ನೋಡೋ ಸ್ಕ್ರೀನ್ ಇದೆಯಲ್ಲ, ನಾವು ನೋಡ್ತೀವಲ್ಲ, ನೋಡೋಕ್ಕೆ ಸ್ಕ್ರೀನ್ ಅಂತ ಕರೀತಾರೆ, ಅದಕ್ಕೆ ರೆಟಿನಾ ಅಂತ ಕರೀತಾರೆ. ಆ ರೆಟಿನಾದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಂದರೆ ರಕ್ತನಾಳಗಳು ಇರುತ್ತೆ. ಯಾವಾಗ ಈ ಶುಗರ್ ಬರುತ್ತೋ ಈ ರಕ್ತನಾಳಗಳು ತುಂಬಾ ವೀಕ್ ಆಗಿಬಿಡುತ್ತೆ. ಯಾವಾಗ ಎಷ್ಟು ವೀಕ್ ಆಗುತ್ತೆ ಅಂದರೆ, ತಟ್ ಅಂತ ಬ್ಲೀಡಿಂಗ್ ಆಗಿ ಒಡೆದ್ಬಿಡುತ್ತೆ. ಒಳಗಡೆ ಬ್ಲೀಡಿಂಗ್ ಆದಾಗ ಕಣ್ಣು ತಟ್ ಅಂತ ಹೊಟ್ಟೋಗ್ಬಿಡುತ್ತೆ. ಆ ಥರ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಡಯಾಬಿಟಿಸಲ್ಲಿ ಬರ್ತಾಯಿದೆ. ಅದನ್ನೆಲ್ಲ ನಾವು ತಡಿಬೇಕು ಅನ್ನೋಂಗಿತ್ತು ಅಂದರೆ ನಮ್ಮ ಶುಗರ್ನ ಹತೋಟಿಲಿ ಇಟ್ಕೋಬೇಕು, ಕಂಟ್ರೋಲಲ್ಲಿ ಇಟ್ಕೊಬೇಕು. ಆವಾಗ ವರ್ಷಕ್ಕೊಮ್ಮೆ ಕಣ್ಣು ಚೆಕಪ್ ಮಾಡ್ತಾ ಇರಬೇಕು. ಎಲ್ಲರ ಹತ್ರ ಕಣ್ಣು ಡಾಕ್ಟರ್ ಹತ್ರ ಹೋಗಿ ನನಗೆ ಶುಗರ್ ಇದೆ ಅಂತ ಹೇಳಿ ಕಣ್ಣು ಚೆಕಪ್ ಮಾಡಿಸೋದ್ರಿಂದ
ಕಣ್ಣಿಗೆ ಆಗೋಂಥ ಪ್ರಾಬ್ಲಮ್ಸ್ನ ಮುಂಚೆನೇ ತಿಳ್ಕೊಂಡ್ರೆ ಆ ಬ್ಲೀಡಿಂಗ್ ಏನಾರ ಆಗ್ತಾ ಇದ್ದರೆ ಆ ಬ್ಲೀಡಿಂಗ್ಗೆ ಲೇಸರ್ ಅಂತ ಕೊಡ್ತಾರೆ. ಲೇಸರ್ ಕೊಡೋದ್ರಿಂದ ಬ್ಲೀಡಿಂಗ್ನ ಸ್ಟಾಪ್ ಮಾಡ್ಬೋದು, ಪ್ರಿವೆಂಟ್ ಮಾಡ್ಬೋದು. ಆವಾಗ ಮುಂದೆ ಪ್ರಾಬ್ಲಮ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಬಟ್ ಇದು ಒಂದೇ ಅಲ್ಲ, ಅದ್ರ ಜೊತೆಗೆ ಏನಾಗುತ್ತೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟೀಸಲ್ಲಿ ಕಿಡ್ನಿ ಫೇಲ್ಯೂರ್ ಅಂತ ಕೇಳಿರ್ಬೋದು. ಎಷ್ಟೊಂದು ಜನ ಡಯಾಬಿಟಿಕ್ ಹೇಳ್ಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಅರೌಂಡ್ 30-40% ಆಫ್ ಡಯಾಬಿಟಿಸ್ ಕಂಟ್ರೋಲ್ ಆಗಿಲ್ಲ ಅಂದರೆ ಕಿಡ್ನಿ ಫೇಲ್ಯೂರ್ಗೆ ಹೋಗ್ಬಿಡ್ತಾರೆ. ಕಿಡ್ನಿ ಫೇಲ್ಯೂರ್ ಆದರೆ ಏನು ಮಾಡ್ತೀರಾ, ಡಯಾಲಿಸಿಸ್ ಮಾಡಬೇಕಾಗತ್ತೆ. ವಾರದಲ್ಲಿ 2 ಸತಿ 3 ಸತಿ ಡಯಾಲಿಸಿಸ್ ಮಾಡಬೇಕಾಗತ್ತೆ. ಅದು ತುಂಬಾ ಪೇನ್ಫುಲ್. ಡಯಾಲಿಸಿಸ್ ಅಂದರೆ ನಿಮ್ಮ ರಕ್ತ ಅನ್ನೋದು ಎಳೆದುಕೊಂಡು ಮಿಷಿನ್ಗೆ ಹಾಕಿ ಅದರಲ್ಲಿ ಬ್ಲಡ್ನ ಪ್ಯೂರಿಫೈ ಮಾಡಿ, ಬಿಕಾಸ್ ಕಿಡ್ನಿ ಕೆಲಸನ ಮಿಷಿನ್ ಮಾಡಿ ವಾಪಸ್ ದೇಹಕ್ಕೆ ಹಾಕಬೇಕು. ಅದು ನಮ್ಮ ಡಯಾಬಿಟಿಸಲ್ಲಿ ಬರೋಂಥ ಮೇಜರ್ ಕಾಂಪ್ಲಿಕೇಶನ್ ಆಫ್ ಡಯಾಬಿಟಿಸ್ ಅಂತಾರೆ. ಅದಕ್ಕೋಸ್ಕರ ನೀವು ಶುಗರ್ ಕಂಟ್ರೋಲ್ ಚೆನ್ನಾಗಿ ಇಟ್ಕೊಳ್ಳೋದ್ರಿಂದ ಪ್ರಾಬ್ಲಮ್ ಬರೋದಿಲ್ಲ. ಕಿಡ್ನಿ ಪ್ರಾಬ್ಲಮ್ ಬಂದಿದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ ಯೂರಿನ್ ಪ್ರೋಟೀನ್ಸ್ ಅಂತ ಮಾಡ್ತಾರೆ. ಮಾಡೋದ್ರಿಂದ ಕಿಡ್ನಿ ಫಿಲ್ಟರ್ ಹೊಡೆದಿದೆಯೋ ಅಲ್ವೋ ಗೊತ್ತಾಗುತ್ತೆ. ಕ್ರಿಯಾಟಿನ್ ಅಂತ ಇನ್ನೊಂದು ಚೆಕಪ್ ಇದೆ, ಅದನ್ನು ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಹೆಂಗಿದೆ ಅಂತ ಎಲ್ಲರೂ ಚೆನ್ನಾಗಿ ತಿಳ್ಕೊಬೋದು. ಇನ್ನು ಕೆಲವೊಬ್ಬರು ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಯಾರೊಬ್ಬರು ಡಯಾಬಿಟಿಕ್ ಪೇಷಂಟ್ ಬಂದರು ನನ್ನ ಕ್ಲಿನಿಕ್ಕಿಗೆ. ಬಂದುಬಿಟ್ಟು, ಸರ್ ನನ್ನ ಡಯಾಬಿಟಿಸ್ ಬರೀ 1 ವರ್ಷ ಆಯಿತು ಬಂದು, ನನಗೆ 1 ವರ್ಷದಿಂದ ಡಯಾಬಿಟಿಸ್ ಇದೆ, ಬಟ್ ನನಗೆ ಯಾಕೋ ಸರಿಯಾಗಿ ಯೂರಿನ್ ಪಾಸ್ ಆಗ್ತಿಲ್ಲ, ಸ್ವಲ್ಪ ಕಾಲು ಊತ ಎಲ್ಲ ಬಂದುಬಿಟ್ಟಿದೆ, ನೋಡ್ತೀರಾ ಏನಾರು ಆಗಿದೆ, ನಂಗೆ ತೊಂದರೆ ಆಗಿದೆಯಾ ಅಂತ ಕೇಳಿದ್ರು. ಆವಾಗ ನಾನು ಆಯಿತು ಅಂತ ಬ್ಲಡ್ ಶುಗರ್ ಚೆಕ್ ಮಾಡಿದೆ, ಮತ್ತು ಕಿಡ್ನಿ ಚೆಕಪ್ ಮಾಡೋಣ ಅಂದೆ. ಸರ್ ಕಿಡ್ನಿಗೇನೂ ಆಗಿಲ್ಲ, ನನಗೆ ಬರೀ ಶುಗರ್ಗೆ ತೊಂದರೆ ಇದೆ, ನೀವು ಶುಗರ್ ಟ್ರೀಟ್ ಮಾಡಿ, ಕಿಡ್ನಿ ನನಗೇನಿಲ್ಲ, ಕಿಡ್ನಿ ಎಲ್ಲ ಚೆನ್ನಾಗೇ ಇದೆ, ನನಗೇನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಶುಗರ್ ಇರೋ ಪೇಷಂಟ್ಸ್ಗೆ ಈ ಥರ ಸಿಮ್ಟಮ್ಸ್ ಬಂತು ಅಂದರೆ ಕಿಡ್ನಿ ಚೆಕಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಕೊನೆಗೆ ಅವ್ರು ಒಪ್ಕೊಂಡ್ರು. ಕಿಡ್ನಿ ಚೆಕಪ್ ಮಾಡಿದಾಗ ಗೊತ್ತಾಯಿತು ಕಿಡ್ನಿ ಫೇಲ್ಯೂರಲ್ಲಿತ್ತು. 1 ವರ್ಷ ಡಯಾಬಿಟಿಸ್ ಬಂದರೂ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿತ್ತು. ಅಂದರೆ ಅವರು ಡಯಾಬಿಟಿಸ್ ಬಗ್ಗೆ ಸರಿಯಾಗಿ ನೋಡಿಕೊಂಡೇ ಇಲ್ಲ, ಚೆಕ್ಕೇ ಮಾಡಿಸಿಲ್ಲ, ಚೆಕ್ ಮಾಡು ಶುಗರ್ ಇದೆ ಅಂತ ಗೊತ್ತಿದ್ದರೂ ಟ್ರೀಟ್ಮೆಂಟ್ ಮಾಡಿಲ್ಲ. ಟ್ರೀಟ್ಮೆಂಟ್ ಮಾಡಿಲ್ಲದೆ ಶುಗರಿಂದ ಕಿಡ್ನಿಗೆ ಒತ್ತಡ ಬಿದ್ದು ಕಿಡ್ನಿ ಫಿಲ್ಟರ್ ಹೊಡೆದು ಕಿಡ್ನಿ ಡ್ಯಾಮೇಜ್ ಆಗಿದೆ. ಸೊ ಹಾಗಾಗಿ ಡಯಾಬಿಟಿಸ್ ಬಗ್ಗೆ ನೀವು ಚೆನ್ನಾಗಿ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಂಡ್ರೆ ಈ ಥರ ಕಿಡ್ನಿ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಆವಾಗಲೇ ಹೇಳಿದೆ ಡಯಾಬಿಟಿಸ್ ಇಸ್ ಡಿಯರ್ ಟು ಹಾರ್ಟ್ ಅಂತ. ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ತುಂಬಾ ಹೈಯರ್ ಚಾನ್ಸಸ್ ಇರುತ್ತೆ. ಏನು ಹೈಯರ್ ಚಾನ್ಸಸ್ಸು, ಐ ಟೋಲ್ಡ್ ಯು, ಬ್ಲಡ್ ಕ್ಲಾಟ್ ಆಗೋ ಮೀನ್ಸ್ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋದ್ರಿಂದ ಕ್ಲಾಟ್ ಆಗುತ್ತೆ, ಅಂದರೆ ಬ್ಲಡ್ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ನೀವು ಎಕ್ಸಸೈಸು ವ್ಯಾಯಾಮ ಮಾಡಿದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆ ಹಾರ್ಟ್ ಅಟ್ಯಾಕ್ ಆದಾಗ ನಾರ್ಮಲ್ ಪರ್ಸನ್ಸ್ ಎಲ್ಲರಿಗೂ ಎದೆನೋವು ಬರುತ್ತೆ. ಏನಪ್ಪ ಹಾರ್ಟ್ ನೋವು ಬಂದ ಎದೆನೋವು ಬಂತು ಅಂತ ಹೇಳ್ತಾರೆ. ಬಟ್ ಸಕ್ಕರೆ ಪೇಷಂಟ್ಸಲ್ಲಿ ಎದೆನೋವು ಬರೋದಿಲ್ಲ. ಬರದೇ ಇರೋದಕ್ಕೆ ಕಾರಣಕ್ಕೆ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಲೂ ಗೊತ್ತೂ ಆಗಿರಲ್ಲ. ಅವ್ರು ಏನಕ್ಕೋ ಬಂದಾಗ ಇ ಸಿ ಜಿ ಚೆಕ್ ಮಾಡಿದಾಗ, ಅಯ್ಯೋ ನಿಮ್ಮ ಇ ಸಿ ಜಿಲಿ ಹಾರ್ಟ್ ಅಟ್ಯಾಕ್ ಆದಂಗೆ ಸೂಚನೆಗಳು ತೋರಿಸ್ತಾ ಇದೆಯಲ್ಲ, ನಿಮಗೇನು ಆಗಿಲ್ವಾ ಅಂತ ಕೇಳಿದಾಗ, ಇಲ್ಲ ಡಾಕ್ಟರ್ ನನಗೇನು ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಡಯಾಬಿಟಿಸ್ ಇರೋ ಪೇಷಂಟ್ಸು ಆವಾಗವಾಗ ಇ ಸಿ ಜಿ ಮಾಡೋದು, ಕೊಲೆಸ್ಟ್ರಾಲ್ ಚೆಕ್ ಮಾಡಿಸೋದು, ಎಲ್ಲ ಕಂಟ್ರೋಲ್ ಆಗಿದೆಯಾ ಅನ್ನೋದು, ಅದನ್ನೆಲ್ಲ ತಿಳ್ಕೊಳ್ಳೋದು ಮಾಡೋದ್ರಿಂದ ಮುಂದೆ ಆಗೋ ಪ್ರಾಬ್ಲಮ್ಸ್ನ ಡೆಫಿನೆಟಾಗಿ ನಾವು ತಡಿಬೋದು. ಸ್ಕಿನ್ ಪ್ರಾಬ್ಲಮ್ ಡಯಾಬಿಟಿಸಲ್ಲಿ ತುಂಬಾ ಕಾಮನಾಗಿ ಬರುತ್ತೆ. ಸ್ಕಿನ್ನಲ್ಲಿ ಏನಾಗುತ್ತೆ ಅಂದರೆ ಐ ಟೋಲ್ಡ್ ಯು, ಡ್ರೈನೆಸ್ ಒಂದು ಕಾಮನಾಗಿ ಆಗುತ್ತೆ. ಪ್ಲಸ್ ಎಕ್ಸಿಮಾ ಅಂತ ಕರಿತೀವಿ, ಅಂದರೆ ಏನಾಗುತ್ತೆ ಸ್ಕೇಲಿ ಸ್ಕಿನ್ ಅಂತ ಕರೀತಾರೆ. ಅದು ತುಂಬಾ ಕಾಮನಾಗಿ ಡಯಾಬಿಟಿಸಲ್ಲಿ ಕಾಮನಾಗಿ ಕಾಣಿಸ್ಕೊಳ್ಳುತ್ತೆ. ಡಾರ್ಕ್ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್ ಅವು ಕೂಡ ಕಾಮನಾಗಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ ಡಯಾಬಿಟಿಸಲ್ಲಿ. ಸೊ ಹಾಗಾಗಿ ಡಯಾಬಿಟಿಸ್ನ ನೀವು ಚೆನ್ನಾಗಿ ಕಂಟ್ರೋಲ್ ಇಟ್ಕೊಳ್ಳೋದ್ರಿಂದ ಈ ಥರ ಕಾಂಪ್ಲಿಕೇಶನ್ಸು ನಿಮ್ಗೆ ಯಾರಿಗೂ ಬರಬಾರ್ದು ಅನ್ನೋದೇ ನನ್ನ ಆಸೆ. ಸೊ ಡಯಾಬಿಟೀಸ್ ಅನ್ನೋದೊಂಥರ ಮಳೆ ಇದ್ದಂಗೆ ನೀವೆಲ್ಲರೂ ಛತ್ರಿ ಇಟ್ಕೊಬೇಕು. ಛತ್ರಿ ಅಂದರೆ ಎಕ್ಸಸೈಸು, ವಾಕಿಂಗು, ವ್ಯಾಯಾಮ ಮಾಡೋ ಚೆಕಪ್ಪು ಎಲ್ಲನೂ ಮಾಡೋದ್ರಿಂದ ಅದನ್ನೆಲ್ಲ ನೀವು ತಡಿಬೋದು. ತಡಿದೇ ಇದ್ದರೆ ನೆಂದೋಗ್ತೀರ. ಹಾಗಾಗಿ ದಯವಿಟ್ಟು ನಾನು ರೆಕಮೆಂಡ್ ಮಾಡೋದಿಷ್ಟೇ, ಡಯಾಬಿಟೀಸ್ ಬಂದಾಗ ಪ್ರತಿಯೊಂದು ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಪ್ರತಿಯೊಂದು ಚೆಕಪ್ಪು ಮಾಡಿಸ್ಕೊಳ್ಳಿ. ಅಂದರೆ ಶುಗರ್ ಚೆಕಪ್ ಆಗಲಿ ಅಥವಾ ಕಿಡ್ನಿ ಚೆಕಪ್ ಆಗಲಿ, ಹಾರ್ಟ್ ಚೆಕಪ್ ಆಗಲಿ, ಪ್ರತಿಯೊಂದು ಮಾಡಿಸ್ಕೊಂಡು ಪ್ರಾಬ್ಲಮ್ ಇಲ್ಲದೇ ಇರೋಂಗೆ ನೀವು ಚೆನ್ನಾಗಿ ನೋಡ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್. ಇದೆಲ್ಲ ಹೇಳ್ತಾ ಇದ್ದೀನಿ ಅಂತ ಗಾಬರಿ ಆಗೋದೇನಿಲ್ಲ. ಎಲ್ಲರಿಗೂ ಬರುತ್ತೆ, ಕೆಲವ್ರಿಗೆ ಬರದೇ ಇರ್ಬೋದು. ಬಟ್ ಎಲ್ಲರಿಗೂ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ 100 ಜನರಲ್ಲಿ ಶುಗರ್ ಇರೋರಲ್ಲಿ ಕೇವಲ 10 ಜನಕ್ಕೆ ಮಾತ್ರ ಈ ಥರ ತೊಂದರೆಗಳು ಬರುತ್ತೆ. ಬಟ್ ನೀವು ಆ 100 ಜನದಲ್ಲಿ 90 ಜನದಲ್ಲಿರೋ 10 ಜನದಲ್ಲಿರೋ ಕಂಡುಹಿಡಿಯೋದು ತುಂಬ ಕಷ್ಟ. ಅದನ್ನು ಹೆಂಗೆ ಕಂಡುಹಿಡಿಯೋದು? ಓನ್ಲಿ ಚೆಕಪ್ ಥ್ರೂ. ಹಾಗಾಗಿ ಆವಾಗವಾಗ ಚೆಕಪ್ ಮಾಡಿಕೊಂಡ್ರು ಕಂಟ್ರೋಲ್ ಇದೆಯಾ ಅಲ್ವ ಅಂತ ತಿಳ್ಕೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗ್ದಂಗೆ ಆರಾಮಾಗಿ ಕಂಟ್ರೋಲ್ ಮಾಡ್ಕೊಂಡು ಹತೋಟಿಲಿ ಇಟ್ಕೊಬೋದು. ಇದು ಡಯಾಬಿಟಿಸ್ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀನಿ. ಸೊ ನಾನು ಜಯನಗರ್ ಕ್ಲಿನಿಕ್ ಮಧುಮೇಹ ಅಂತ ಜಯನಗರ 8ನೇ ಬ್ಲಾಕಲ್ಲಿದೆ. ಅಲ್ಲಿ ನಾನು ಸಿಕ್ಕಿರ್ತೀನಿ. ಬೆಳಗ್ಗೆ 8ರಿಂದ ಒಂದು ಇದ್ದೇ ಇರ್ತೀನಿ. ತಮಗೆ ಏನೇ ಮಾಹಿತಿ ಬೇಕಾದರೂ ಅಥವಾ ಬ್ಲಡ್ ಟೆಸ್ಟ್ ಮಾಡ್ಸಂಗಿತ್ತು ಅಥವಾ ಏನೇ ಇತ್ತು ಅಂದರೆ ದಯವಿಟ್ಟು ಇಲ್ಲಿ ಬಂದರೆ ನಾನು ಎಲ್ಲರಿಗೂ ಕೇಟರ್ ಮಾಡ್ತೀನಿ. ಸೊ ದಯವಿಟ್ಟು ಮಿಸ್ ಮಾಡ್ದಂಗೆ ಬನ್ನಿ. ಥ್ಯಾಂಕ್ ಯು.
ಸ್ವೀಟ್ ನ್ಯೂಸ್ ವಿತ್ ಡಾಕ್ಟರ್ ಸುಮನ್. ಡಾಕ್ಟರ್ ಸುಮನ್ ಮೂಲತಃ ಬೆಂಗಳೂರಿನವರು. ಬೆಂಗಳೂರಿನ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದಿಂದ MBBS ಪದವಿ, ರಾಮಯ್ಯ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಡಯಾಬಿಟಿಸ್ನಲ್ಲಿ ಫೆಲೋಶಿಪ್ ಹಾಗೂ ಚೆನ್ನೈನ ರಾಮಚಂದ್ರ ವೈದ್ಯಕೀಯ ಮಹಾವಿದ್ಯಾಲಯದಿಂದ ಕೈಗಾರಿಕಾ ನೈರ್ಮಲ್ಯ ವಿಷಯದಲ್ಲಿ ಸ್ನಾತಕೋತ್ತರ ಡಿಪ್ಲೊಮಾ. ವೃತ್ತಿಯ ಪ್ರಾರಂಭದಲ್ಲಿ 2 ವರ್ಷದ ಕಾಲ ಡೈಕಾನ್ ಆಸ್ಪತ್ರೆಯ ಮಧುಮೇಹ ವಿಭಾಗದಲ್ಲಿ ಸೇವೆ. 2001ರಲ್ಲಿ ಜಯನಗರದಲ್ಲಿ ಮಧುಮೇಹ ಸೆಂಟರ್ ಫಾರ್ ಡಯಾಬಿಟಿಸ್ ಎಜುಕೇಷನ್ ಅಂಡ್ ಟ್ರೀಟ್ಮೆಂಟ್ ಅನ್ನುವಂಥ ಆಸ್ಪತ್ರೆಯನ್ನು ಸ್ಥಾಪಿಸಿ ಸತತ 2.5 ದಶಕಗಳ ಕಾಲ 50,000ಕ್ಕೂ ಅಧಿಕ ರೋಗಿಗಳನ್ನು ಗುಣಪಡಿಸಿದ್ದಾರೆ. ಫಾರ್ಮಾ ಗ್ರೂಪ್ಸ್ ವತಿಯಿಂದ ಯಂಗ್ ಡಯಾಬಿಟಾಲಜಿಸ್ಟ್, ಟೈಮ್ಸ್ ಗ್ರೂಪ್ ವತಿಯಿಂದ ರೈಸಿಂಗ್ ಸ್ಟಾರ್ ಇನ್ ದ ಫೀಲ್ಡ್ ಆಫ್ ಡಯಾಬಿಟಾಲಜಿ ಹಾಗೂ ಇಂಡಿಯನ್ ಅಸೋಸಿಯೇಷನ್ ಆಫ್ ಆಕ್ಯುಪೇಷನಲ್ ಹೆಲ್ತ್ ಸಂಸ್ಥೆಯ ವತಿಯಿಂದ ಮೋಸ್ಟ್ ರಿಸೋರ್ಸ್ಫುಲ್ ಪರ್ಸನ್ ಅನ್ನುವಂತಹ ಪ್ರಶಂಸೆಗೆ ಡಾಕ್ಟರ್ ಸುಮನ್ ಪಾತ್ರರಾಗಿದ್ದಾರೆ. ಡಯಾಬಿಟಿಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಸಂಶೋಧನಾ ಪತ್ರಿಕೆಗಳನ್ನು ಕೂಡ ಪ್ರಕಟಿಸಿದ್ದಾರೆ. ಪ್ರಸ್ತುತ ಮಧುಮೇಹ ಹೆಲ್ತ್ ಕೇರ್ನ ಸ್ಥಾಪಕ ಮುಖ್ಯ ಕಾರ್ಯದರ್ಶಿ ಅಧಿಕಾರಿಯಾಗಿ ಬೆಂಗಳೂರು ಮಧುಮೇಹಿಗಳ ಕ್ಲಬ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ.